ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500ಕ್ಕಿಂತ ಹೆಚ್ಚಿನ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟ್ ಅಥವಾ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಪರೀಕ್ಷೆವಾಗಿರುತ್ತೆ. ಮುಖ್ಯ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಇದೆಯೇ ಇಲ್ವೋ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಮುಖ್ಯ ಪರೀಕ್ಷೆಯನ್ನ ಬರೆಯಬಹುದು, ಹಾಗಿದ್ರೆ ಒಂದು ಹುದ್ದೆಗೆ ಎಷ್ಟು ಅಂದ್ರೆ ಯಾವ ಜಿಲ್ಲೆಗೆ ಎಷ್ಟು ಪಾಯಿಂಟ್ ಇದೆ ಅಂತ ಇವತ್ತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಪ್ರಕಾರ ಇವು ನೋಟ್ಸ್ ಆಗಿರ್ತವೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ನೋಟ್ಸ್ ಇರ್ತವೆ. ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆ ಮತ್ತು ಸಹಕಾರಿ ಸಂಘಕ್ಕೆ ಸಂಬಂಧಿಸಿದಂತೆ 200 ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಏನೆಲ್ಲ ಬರುತ್ತೆ ಸಿಲೆಬಸ್ ಪ್ರಕಾರ ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದಂತೆ ಸಿಲೆಬಸ್ ನೋಟ್ಸ್, ಅದರ ಜೊತೆಗೆ ನಿಮಗೆ SDA FD ಅದು ಮತ್ತು ಅದೇ ರೀತಿ ಪೊಲೀಸ್ PC PSI ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ. ಅದೇ ರೀತಿ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 250 ರೂಪಾಯಿ ಇತ್ತು. ಈಗ ಎಲ್ಲ ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದು ಏನಾದರೂ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ಕೇವಲ ನಿಮಗೆ 100 ರೂಪಾಯಿಗಾಗಿ ನೀಡಲಾಗ್ತದೆ. 250 ಬದಲಿಗೆ 100 ರೂಪಾಯಿಗೆ ಎಲ್ಲ ನೋಟ್ಸ್ ಅನ್ನ PDF ಮುಖಾಂತರ ನಿಮಗೆ ಶೇರ್ ಮಾಡಲಾಗುತ್ತೆ. ಸಿಲೆಬಸ್ ಪ್ರಕಾರ ಕ್ವಿಕ್ ರಿವಿಷನ್ ನೋಟ್ಸ್ ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಸಾಕಷ್ಟು ಪ್ರಶ್ನೆಗಳು ಈ ನೋಟ್ಸ್ ಇಂತ ಬಂದಿರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ಭಾರತ ಸಂವಿಧಾನ ನೋಡಬಹುದು. ಎಲ್ಲ ವಿಧಿಗಳದ್ದು ಶಾರ್ಟ್ ನೋಟ್ಸ್ ಇದಾಗಿರ್ತದೆ. ಸ್ನೇಹಿತರೆ, ಅದೇ ರೀತಿ ಭಾರತ ಇತಿಹಾಸ ನೋಡಬಹುದು. ಬುಲೆಟ್ ಪಾಯಿಂಟ್ಸ್ ಇರೋ ನೋಟ್ಸ್ ಇರ್ತದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ಕ್ವಿಕ್ ರಿವಿಷನ್ ನೋಟ್ಸ್ ಅನ್ನ ಓದಿ. ಸ್ನೇಹಿತರೆ, ಯಾರಿಗಾದ್ರೂ ಸಿಲೆಬಸ್ ಇರೋದು ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದರೂ ಸ್ಕ್ರೀನ್ಶಾಟ್ ಕಳಿಸಿದ್ರೆ 250 ರೂಪಾಯಿ ಬದಲಿಗೆ ಕೇವಲ ನಿಮಗೆ 100 ರೂಪಾಯಿದಲ್ಲಿ ಎಲ್ಲ PDF ನೋಟ್ಸ್ ಅನ್ನ ಕಳಿಸಲಾಗುವುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ ಎಕ್ಸಾಮ್ ಯಾವಾಗೈತೆ ಅಂತ ತಿಳ್ಕೊರಿ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ನೀವು 4/10/2026 ನಿಮ್ದು ಪತ್ರಿಕೆ 1 ಎಕ್ಸಾಮ್ ಇರುತ್ತೆ. 10:30 12:30 ಗಂಟೆವರೆಗೂ ಇರುತ್ತಾ. ಅದೇ ರೀತಿ ಪೇಪರ್ 2 ಬಂದು 4/10/2026 2:30 4:30 ಕೂಡ ನಿಮ್ದು ಎಕ್ಸಾಮ್ ಇರ್ತದ. ಸ್ನೇಹಿತರೆ, ಹಾಗಿದ್ರೆ ಟೈಮ್ ತುಂಬಾ ಕಡಿಮೆ ಐತಿ. ಯಾರೆಲ್ಲ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ನಮ್ದು ಸಿಲೆಬಸ್ ನೋಟ್ಸ್ ಅನ್ನ ತೆಗೆದುಕೊಂಡು ಆದ್ರೂ ಸ್ಟಡಿ ಮಾಡಬಹುದು. ಇಲ್ಲಪ್ಪ ಅಂದ್ರೆ ನಿಮ್ ಕಡೆ ಯಾವ್ದಾದ್ರು ಬುಕ್ಸ್ ಇತ್ತಂದ್ರೆ ಅದನ್ನ ಕೂಡ ಓದಿ ನೀವು ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಹಾಗಿದ್ರೆ ಸಿಲೆಬಸ್ ಏನೈತೆ ಅಂತ ಗೊತ್ತಿಲ್ಲಪ್ಪ ಅಂದ್ರ ನೋಡ್ಕೋರಿ ಇಲ್ಲಿ. ಸ್ನೇಹಿತರೆ, ನೀವು ನೋಡ್ಬೋದು ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಇದಾಗಿರ್ತದ. ಸ್ಕ್ರೀನ್ ಶಾಟ್ ಅನ್ನ ಹೊಡೆದು ಇಟ್ಕೋತಿದ್ರೆ ಇಟ್ಕೋಬಹುದು. ಸ್ನೇಹಿತರೆ, ಈ ಸಿಲೆಬಸ್ ವೈಸ್ ನಾವು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಹಾಕಿ ನಿಮಗೆ ಓನ್ಲಿ ರಿವಿಷನ್ ಪರ್ಪಸ್ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡಿರ್ತೀವಿ. ಆಲ್ರೆಡಿ ಕೂಡ ಹೇಳಿದೆ, ಅದು ಬೇಕಾದ್ರೆ ತೆಗೆದುಕೊಳ್ಳಬಹುದು. ಅದೇ ರೀತಿ 2ನೇ ಪೇಪರ್ ಅಲ್ಲಿ ನೋಡ್ಕೋರಿ. ಇದು ಒಟ್ಟು ಕೂಡ ನಿಮ್ದು ಸಿಲೆಬಸ್ ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದಂತೆ 2 ಕೂಡ ಇಲ್ಲಿದೆ ನೋಡ್ಕೋರಿ. ಓಕೆ, ಸ್ಕ್ರೀನ್ ಶಾಟ್ ಹೊಡ್ಕೋದ್ರೆ ಹೊಡ್ಕೋಬಹುದು. ಮೇನ್ ಇಂಪಾರ್ಟೆಂಟ್ GK ಪೇಪರ್ ತರಿ. ಸೊ GK ಪೇಪರ್ ದ ಸ್ಕ್ರೀನ್ ಶಾಟ್ ಅನ್ನ ಹೊಡೆದಿಟ್ಕೋರಿ. ಟೈಮ್ 2 ತಾಸು ಇರುತ್ತೆ. 1.5 ತಾಸು ಇರಲ್ಲ, 2 ತಾಸು ಟೈಮ್ ಇರುತ್ತ. ಅಂದ್ರ 120 ನಿಮಿಷಗಳ ಕಾಲ ನಿಮ್ಗ ಟೈಮ್ ಇರುತ್ತ. ಪೊಲೀಸ್ ಪರೀಕ್ಷೆಯಲ್ಲಿ ಕೇವಲ 90 ನಿಮಿಷ ಕಾಲ ಇತ್ತಲ್ಲ, ಅದನ್ನ 120 ನಿಮಿಷ ಟೈಮ್ ಅನ್ನ ಕೊಟ್ಟಿರ್ತಾರೆ ನಿಮ್ಗ. ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಐತಿ, ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಯಾರು ಬರೀಬೇಕು ಯಾರು ಬರೀಬಾರದು ಅಂತೇಳಿ. ಸ್ನೇಹಿತರೆ, ನಿಮ್ದೇನಾದ್ರೂ ಇಲ್ಲಿ ನೋಡ್ಕೋರಿ, ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತಸ್ತಮಾನ ಎಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SSLC ಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಭಾಷೆಯಾಗ ಅಥವಾ ದ್ವಿತೀಯ ಭಾಷೆಯಾಗಿ ನೀವೇನಾದ್ರೂ ಅಧ್ಯಯನ ಮಾಡಿದ್ದೇ ಆದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದಾರೆ, ನೀವು ಇದನ್ನ ಎಕ್ಸಾಮ್ ಅನ್ನ ಬರೆಯೋ ಅವಶ್ಯಕತೆ ಇಲ್ಲ. ಅಂದ್ರ ನೀವು SSLC ಅಲ್ಲಿ ನಿಮ್ಗೆ ಇರುತ್ತ ಅಲ್ಲಿ ಪ್ರಥಮ ಭಾಷೆ ಅಂತ ಹೇಳಿ. ಕನ್ನಡ ಮೀಡಿಯಂ ಅಲ್ಲಿ ಕಲ್ತವ್ರಿಗೂ ಕೂಡ ಇರುತ್ತೆ, ಇಂಗ್ಲಿಷ್ ಮೀಡಿಯಂದಾಗ ಕಲ್ತವ್ರಿಗೂ ಕೂಡ ಇರುತ್ತೆ. ಪ್ರಥಮ ಅಥವಾ ದ್ವಿತೀಯ ಭಾಷೆನಲ್ಲಿ ನೀವೇನಾದ್ರೂ ಕನ್ನಡವನ್ನ ಕಲ್ತಿದ್ರಪ್ಪ ಅಂದ್ರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆಯೋ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ KA ನಡೆಸಿದ ಮತ್ತು ಅದೇ ರೀತಿ KPSC ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನೀವೇನಾದ್ರೂ 50 ಅಂಕಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡು ಪಾಸ್ ಆಗಿದ್ರೆ ನೀವು ಕೂಡ ಎಕ್ಸಾಮ್ ಅನ್ನ ಬರೆಯೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರ ಅಂತ ಕೇಳಿದಾಗ ನೀವು ಎಸ್ ಅಂತ ಹಾಕಿದ್ರೆ ಮಾತ್ರ ಇದನ್ನ ಬರೆಯೋ ಅವಶ್ಯಕತೆ ಇರಂಗಿಲ್ಲ. ನೋ ಅಂತ ಹಾಕಿದ್ರೆ ಬರೆಯಬೇಕಾಗ್ತದ. ನಿಮ್ದಿತ್ತಾಗ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ನೀವು ಕಲ್ತಿಲ್ಲ, ಪ್ಲಸ್ KA ಮತ್ತು KPSC ನಡೆಸಿದ ಎಕ್ಸಾಮ್ ಅನ್ನ ನೀವು ಪಾಸು ಆಗಿಲ್ಲ, ಜೊತೆಗೆ ಪಾಸ್ ಆಗಿದ್ರು ಕೂಡ ಅಲ್ಲಿ ನೋ ಅಂತ ಹಾಕಿದ್ರು ಕೂಡ ನೀವು ಇಲ್ಲಿ ಎಕ್ಸಾಮ್ ಅನ್ನ ಬರಿಬೇಕಾಗ್ತದ. ಹಾಗಿದ್ರೆ ಎಕ್ಸಾಮ್ ಎಷ್ಟು ಅಂಕದಿಂದ ಕೂಡಿರ್ತದ ಕಡ್ಡಾಯ ಕನ್ನಡ ಪರೀಕ್ಷೆ ನೋಡ್ರಿ. ಇಲ್ಲಿ 150 ಅಂಕಗಳಿಂದ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದ. ಅದರಲ್ಲಿ ನೀವು ಕೇವಲ 50 ಅಂಕಗಳನ್ನ ತೆಗೆದುಕೊಂಡ್ರ ಪಾಸ್ ಆದಂಗ್ರಿ. ಇದು ಇಲ್ಲಿ ಬಂದು ಇದು ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರಂಗಿಲ್ಲ. ಇಲ್ಲಿ ಕಡ್ಡಾಯ ಕನ್ನಡಕ್ಕೆ ಮಾತ್ರ ನೆಗೆಟಿವ್ ಅಂಕ ಇರಂಗಿಲ್ಲ. ಎಲ್ಲಾ ಆಪ್ಷನ್ ಹಾಕೊಂಡ್ರು ಆರಾಮಾಗಿ ನಿಮ್ದು 50 ಅಂಕ ಸಿಕ್ಕೇ ಸಿಗುತ್ತಾ. ಓಕೆ,
ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಇನ್ನ ಮುಖ್ಯ ಪರೀಕ್ಷೆಯಲ್ಲಿ ಏನಿದೆ ಋಣಾತ್ಮಕ ಅಥವಾ ನೆಗೆಟಿವ್ ಸ್ಕೋರ್ ನೆಗೆಟಿವ್ ಅಂಕ ಇರುತ್ತೆ ಇಲ್ಲ ಅಂತ ಕೇಳಾಕತ್ತಿದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು. ನೆಗೆಟಿವ್ ಅಂಕದ ಜೊತೆಗೆ ನೀವು ಇಲ್ಲಿ ಅರ್ಹತೆ ಪರೀಕ್ಷೆಯಲ್ಲಿ ಲಾಸ್ಟ್ ಟೈಮ್ ಪೊಲೀಸ್ ಅಲ್ಲಿ 30 ಅಂಕ ಏನಿತ್ತಲ್ಲ ಅದನ್ನ ಇಲ್ಲಿ 35 ಅಂಕ ಇರುತ್ತೆ. ಅಂದ್ರೆ ಕನ್ನಡ ಪರೀಕ್ಷೆಯಲ್ಲಿ 35 ಅಂದ್ರೆ ಕಮ್ಯುನಿಕೇಶನ್ ಪರೀಕ್ಷೆಯಲ್ಲಿ 35, ಅದೇ ರೀತಿ ಜಿಕೆ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 35 ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರ್ತದ, ಇಲ್ಲ ಅಂದ್ರ ಬರಂಗಿಲ್ಲ. ಅಲ್ಲಿ ನಿಮ್ ಕೆಟಗರಿಯಲ್ಲಿ ಪೋಸ್ಟ್ ಇದ್ರೂ ಕೂಡ ಇಲ್ಲಿ ಕಾಂಪಿಟೇಷನ್ ಇಲ್ಲಂದ್ರೂ ಕೂಡ ನಿಮ್ ಹೆಸರು ಬರ್ಬೇಕಪ್ಪ ಅಂದ್ರ ಕನಿಷ್ಠ ಅಂದ್ರು 35ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ನೀವು ಸೆಲೆಕ್ಷನ್ ಆದಂಗೆ. ಓಕೆ, ಅದು ಕ್ಲಿಯರ್ ಆತಾ. ಇನ್ನು ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ ಅಥವಾ ನೆಗೆಟಿವ್ ಸ್ಕೋರ್ ಇದೆಯಲ್ಲ ಅಂತ ಕೇಳಾಕತ್ತಿದ್ರಿ. ನೆಗೆಟಿವ್ ಅಂಕ ತೆಗಿತಾರಿಲ್ಲ ಅಂತ ಕೇಳಾಕತ್ತಾರೆ ಸ್ನೇಹಿತರೆ. ಇಲ್ಲಿಯೂ ಕೂಡ ನೆಗೆಟಿವ್ ಅಂಕ ಇರುತ್ತಾ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನ ತೆಗಿತಾರ. ಅಂದ್ರೆ ನೀವು ಆ 4 ತಪ್ಪುಗಳನ್ನ ಮಾಡಿದ್ರಾಗೆ ಇಲ್ಲಿ 1 ಅಂಕ ನಿಮ್ದು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಕಡಿಯಲಾಗುತ್ತಾ. ಸೊ ಅದಕ್ಕಾಗಿ ನಿಮಗೆ ಎಷ್ಟು ಸರಿಯಾಗಿ ಆಪ್ಷನ್ ಗೊತ್ತಿರುತ್ತಲ್ಲ ಅವನು ಮಾತ್ರ ಟಿಕ್ ಮಾಡಿ ಬರ್ರಿ. ಹೆಚ್ಚಿಗೆ ಹಾಕಿದ್ರ ಅಂದ್ರ 0.25 ಅಂಕ ಕಳಿತಾರ. ಇದ್ರ ಜೊತೆಗೆ ಇನ್ನೊಂದು ಕೆಇದವ್ರದ್ದು ಅಫಿಷಿಯಲ್ ಆಗಿ ಮಾಹಿತಿ ಏನಪ್ಪಾ ಅಂದ್ರ 5ನೇ ಆಪ್ಷನ್ ಅನ್ನ ನೀವು ಯಾವುದೇ ಒಂದು ಕ್ವಶನ್ ನ ಟಚ್ ಮಾಡಿರಂಗಿಲ್ಲ ಅಂತ ಪ್ರಶ್ನೆಗಳಿಗೆ 5ನೇ ಆಪ್ಷನ್ ನ ಕೂಡ ನೀವು ಅಲ್ಲಿ OMR ಅಲ್ಲಿ ತುಂಬಿರಬೇಕು. ಅದನ್ನ ಎಕ್ಸಾಮ್ ಸಮೀಪ ಬಂದಾಗ ಇನ್ನೊಂದು ಸಾರಿ ಕೂಡ ತಿಳಿಸ್ಕೊಡ್ತೀನಿ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಅವ್ರು ಆಲ್ರೆಡಿ ಅಫಿಷಿಯಲ್ ಆಗಿ ಇಲ್ಲಿ OMR ನೋಡ್ರಿ 5ನೇ ಆಯ್ಕೆಯನ್ನ ಕಡ್ಡಾಯವಾಗಿ ತುಂಬೇಕ್ರಿ. ಯಾವ್ದು ಕ್ವಶನ್ ನೀವು ಹಾಕಿಲ್ಲ, ಈಗ ಸರಿ ಉತ್ತರನು ಹಾಕಿಲ್ಲ ತಪ್ಪು ಉತ್ತರನು ಹಾಕಿಲ್ಲ, 4 ಆಪ್ಷನ್ ನ ಖಾಲಿ ಇಟ್ಟಿರ್ತಾರಲ್ಲ ಅವಾಗ 5ನೇ ಆಪ್ಷನ್ ನೀವು ಹಾಕಿ ಬರ್ಬೇಕು. ನಾನು ಆಲ್ರೆಡಿ ಪೊಲೀಸ್ ಪರೀಕ್ಷೆಯಲ್ಲಿ ಕೂಡ ಹೇಳಿ. ಓಕೆ, ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ನಾವು ಎಲ್ಲ ತಿಳಿತಂತ ಅನ್ಕೋತೀನಿ ಸ್ನೇಹಿತರೆ. ಅದೇ ರೀತಿ ಯಾವ ಜಿಲ್ಲೆಗೆ ಎಷ್ಟು ಕಾಂಪಿಟೇಷನ್ ಐತಿ ಅಂತೇಳಿ ನಿಮಗೇನಾದ್ರೂ ಬೇಕಾಗಿತ್ತಂದ್ರೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಜಿಲ್ಲೆದು ಮಾತ್ರ ನಿಮ್ದು ಕಾಂಪಿಟೇಷನ್ ಎಷ್ಟಿದೆ ಅಂತೇಳಿ ಪುರುಷರಿಗೆ ಎಷ್ಟು ಮಹಿಳೆಯರಿಗೆ ಎಷ್ಟು ಅದೇ ರೀತಿ ಕೆಟಗರಿ ವೈಸ್ ಅನ್ನ ಡಿವೈಡ್ ಅನ್ನ ಮಾಡಿ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕಾಗಿ ನಿಮ್ಗೆ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಅದೇ ಜಿಲ್ಲೆದು ನಿಮ್ದು ಪಾಯಿಂಟ್ ಎಷ್ಟಿದೆ ಅಂದ್ರೆ ಒಂದು ಹುದ್ದೆಗೆ ಎಷ್ಟು ಪಾಯಿಂಟ್ ಇದೆ, ಅಲ್ಲಿ ಎಷ್ಟು ಒಟ್ಟಾರೆಯಾಗಿರೋ ಹುದ್ದೆಗಳು, 2A ಎಷ್ಟು 2B ಎಷ್ಟು ಪ್ರತಿಯೊಂದು ಕೆಟಗರಿಗೆ ಸಂಬಂಧಿಸಿದ ಎಷ್ಟು ಹುದ್ದೆಗಳದ ಎಷ್ಟು ಪಾಯಿಂಟ್ ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ಜಿಲ್ಲೆದು ಅಂದ್ರೆ ಯಾವ ಜಿಲ್ಲೆ ಹೆಚ್ಚಿಗೆ ಕಮೆಂಟ್ ಬಂದಿರುತ್ತಲ್ಲ ಆ ಜಿಲ್ಲೆದು ಮೊದಲಿಗೆ ನಾವು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀವಿ. ಸ್ನೇಹಿತರೆ, ಈ ವಿಡಿಯೋಗೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.